ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಹಬ್ಬಕ್ಕೋಸ್ಕರನೇ ಮಾಡ್ತಿರೋದು. ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿ ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ಶೇಂಗಾ ಮತ್ತು ಬೆಲ್ಲ ತಿನ್ನಪ್ಪ ಅಂತಂದರೆ ಇವಾಗ ಯಾರೂ ತಿನ್ನೋಕ್ಕೆ ಹೋಗೋದಿಲ್ಲ ರೀ. ಸಾಮಾನ್ಯವಾಗಿ ದೇಹದಲ್ಲಿ ರಕ್ತ ಹೆಚ್ಚಾಗಲು ಮತ್ತು ಶಕ್ತಿ ಹೆಚ್ಚಾಗಲು ಶೇಂಗಾ ಬೆಲ್ಲದ ಅವಶ್ಯಕತೆ ಬಹಳ ಇದೆ. ಬೆಳೆಯೋ ಮಕ್ಕಳಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ಅಂಶ ಜಾಸ್ತಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ವಯಸ್ಸಾದವರಲ್ಲಿ ಮೂಳೆ ಸೌತೆ ಕಡಿಮೆ ಮಾಡಲು ಕೂಡ ಶೇಂಗಾ ಬೆಲ್ಲ ಯೂಸ್ ಆಗುತ್ತೆ. ಸೊ ಶೇಂಗಾ ಬೆಲ್ಲ ತಿನ್ನೋಕ್ಕೆ ಇಷ್ಟಪಡದವರು ಅವ್ರಿಗೆ ಈ ಥರ ಸಿಂಪಲ್ಲಾಗಿ ಒಂದು ಉಂಡೆನ ಮಾಡಿಕೊಟ್ರೆ ಆರಾಮಾಗಿ ತಿನ್ನಬಹುದು. ಸೊ ಶೇಂಗಾ ಉಂಡೆನ ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾಯಿದ್ರೆ ಅವ್ರಿಗೆ 1-2 ಟಿಪ್ಸ್ ಹೇಳ್ತೀನಿ, ಅದನ್ನು ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ತಳ ಹತ್ತೇ ಇರೋ ಹಾಗೆ ಹುರ್ಕೊಳ್ಳಿ. ಒಂದು ಟಿಪ್ ಏನಪ್ಪ ಅಂತಂದರೆ, ನೀವು ಶೇಂಗಾನ ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಉಂಡೆ ಕೂಡ ಅದೇ ಥರ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಈಗ ಒಂದು 5-10 ನಿಮಿಷ ಅದೇ ಬಾಣಲೆಯಲ್ಲೇ ಬಿಡಬೇಕು. ಸೊ ನಾನು ಯಾವ ಗ್ಲಾಸಿಂದ ಮೆಜರ್ಮೆಂಟ್ ತೊಗೊಂಡಿದ್ನಲ್ಲ, ಅದೇ ಗ್ಲಾಸಿಂದ 3/4 ಭಾಗದಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ಅಂದರೆ ನಿಮಗೆ ಒಂದು ಅರ್ಧ ಕೆಜಿಯಷ್ಟು ಶೇಂಗಾ ತೊಗೊಂಡ್ರೆ ಒಂದು 300 ಅಥವಾ 350 ಗ್ರಾಮಷ್ಟು ನೀವು ಬೆಲ್ಲನ ಹಾಕೋಬಹುದು. ನೋಡಿ, ಇವಾಗ ಸ್ವಲ್ಪ ತಣ್ಣಗಾಗಿದೆ ಶೇಂಗಾ. ಸೊ ಅದರ ಮೇಲಿನ ಸಿಪ್ಪೆನ ತೆಗಿಬೇಕು. ಅದರ ಕೈಯಿಂದ ಪ್ರೆಸ್ ಮಾಡಿದರೆ ಸಿಪ್ಪೆ ಬರಬೇಕು, ಅಷ್ಟು ಅದು ಕ್ರಂಚಿಯಾಗಿ ಇರಬೇಕು. ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಈ ಥರ ಇಟ್ಕೋಬೇಕು. ಈಗ ಇದನ್ನೇನು ಮಾಡೋಣ, ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಇದನ್ನು ಏನು ಇರಲಿ, ನೀವು ಒಂದೇ ಸಲಿಗೆ ಎಲ್ಲನೂ ಪೌಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಒಂದು ಟಿಪ್ಸ್ ಇದರೊಳಗಡೆ. ಇದು ಈ ಥರ ತರಿಯಾಗಿಯೇ ಇರಬೇಕು ಉಂಡೆ. ಇವಾಗ ಇದಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಮಾಡಿಟ್ಟಿದ್ವಲ್ಲ, ಅದೇ ಬೆಲ್ಲನ ಎತ್ಕೊಡೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೇ ಇವಾಗಲೇ ನಾವು ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪನೇ ಇದನ್ನು ಮಿಕ್ಸಿ ಆನ್ ಆಫ್ ಮಾಡ್ತಾ ಇರಬೇಕು. ನೋಡಿ, ಈ ಥರ ತರಿಯಾಗಿರಬೇಕು. ಅಂದರೆ ಉಂಡೆ ತಿನ್ನೋರಿಗೆ ಸ್ವಲ್ಪ ಬಾಯಲ್ಲಿ ಕ್ರಂಚಿನೆಸ್ ಇರುತ್ತೆ. ನೋಡಿ, ಮೇಲೆ ಕೆಳಗೆ ಈ ಥರ ಮಾಡ್ತಾ ಇರಬೇಕು. ಇದನ್ನಿವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಹೊರಗಡೆ ತೆಗೆದ್ಮೇಲೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈ ಉಂಡೆನ ಮತ್ತೆ ಮಾಡಿ ತೋರಿಸ್ತಾ ಇದ್ದಾರೆ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಉಂಡೆ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ. ಇದ್ರ ಜೊತೆಗೆ ನನ್ನ ಚಾನಲಲ್ಲಿ ಗೋಧಿ ಹಿಟ್ಟಿನ ಉಂಡೆ ಹೇಗೆ ಮಾಡೋದು, ಬೇಸನ್ ಉಂಡೆ ಹೇಗೆ ಮಾಡೋದು, ಹಾಗೆ ಚಕ್ಲಿ ಹೇಗೆ ಮಾಡೋದು, ಈ ಎಲ್ಲ ರೆಸಿಪೀಸು ಮತ್ತು ಬೇರೆ ಎಲ್ಲ ವಿಡಿಯೋಸ್ ಇದೆ. ನೀವು ಒಂದು ಸಲ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಮತ್ತೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್.